ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಸೊ ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಮೇಲೆ ಅವೆಲ್ಲ ಸ್ಟ್ಯಾಂಡ್ಸ್ ಇರ್ತಾವಲ್ಲ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಟು ಹಾಗೆ ಮಲ್ಕೊಂಡಿದ್ದೆ. ಸೊ ಇವತ್ತು ಒಚ್ಚಿಗೆ ರಜಾ ಇದೆ, ಸೊ ಅದಕ್ಕೋಸ್ಕರ ಆರಾಮಾಗಿ ಎದ್ವಿ. ಸೊ ವಾಕಿಂಗ್ ಹೋಗ್ತಿದ್ದೆ, ಬಟ್ ಇವತ್ತು ಹೋಗೋದು ಬೇಡ ಬಿಡು ಅಂತಂದ್ಬಿಟ್ಟು ಇವತ್ತು ಆರಾಮಾಗಿ ಎದ್ದು ಬ್ರೇಕ್ಫಾಸ್ಟ್ಗೆ ನೈಟೇ ಪ್ಲ್ಯಾನ್ ಮಾಡಿದ್ದೆ. ಏನು ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಫಸ್ಟು ಸ್ಟವ್ ಕ್ಲೀನ್ ಮಾಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದನ್ನ ಎತ್ತಿ ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಒಂಥರ ಸ್ಟವ್ ಕ್ಲೀನ್, ಅದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಸ್ಟವ್ ಕ್ಲೀನ್ ಆಗಿದ್ರೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಏನು ಬಿದ್ದರೂ ಹಾಗೆ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ಸ್ಟವ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಾನು ರವೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮಜ್ಜಿಗೆಯಲ್ಲಿ ನಾನು ನೆನೆಸಿ ಇಟ್ಟಿದ್ದೆ. ಸೊ ಅದನ್ನು ನೋಡೋಣ ಅಂತಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟು. ನಾನೆಲ್ಲೂ ನೋಡಿಲ್ಲ, ಜಸ್ಟ್ ನಾನು ಅಂದ್ಕೊಂಡೆ, ಯಾಕಂದರೆ ಮಜ್ಜಿಗೆ ಮಾಡಿದ್ದೆ ಗಂಗಾ ಅವ್ರಿಗೆ, ನನಗೆ ಬೇಡ ಸಾಕು ಅಂತ ಹೇಳಿದ್ರೆ, ಇನ್ನು ಅದನ್ನು ಬಿಸಾಕೋದು ಯಾಕೆ ಅಂತಂದ್ಬಿಟ್ಟು, ಯಾಕಂದರೆ ಮೊಸರು ಹಾಕ್ತಾರಲ್ವ ಪ್ರತಿ ಸತಿ. ಆಬ್ವಿಯಸ್ಲಿ ಪ್ರತಿಯೊಬ್ಬರು ಕೂಡ ರವೆ ದೋಸೆ ಮಾಡಬೇಕಾದ್ರೆ ಮೊಸರು ಹಾಕಿ ಆ ಥರ ಮಾಡ್ತಾರೆ, ಯಾಕಂದರೆ ಅದಕ್ಕೆ ಫರ್ಮೆಂಟೇಷನ್ ಆಗಿರುತ್ತಲ್ಲ ಮೊಸರು, ಅದರಿಂದ ನಾನು ಈ ಥರ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಒಂದೂವರೆ ಕಪ್ಪಷ್ಟು ರವೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸೇಫರ್ ಸೈಡ್ಗೆ ಹಾಕಿಟ್ಟಿದ್ದೆ. ಸೊ ನಿಜವಾಗ್ಲೂ ನೀವು ಇಮ್ಯಾಜಿನ್ ಕೂಡ ಮಾಡಲ್ಲ ಗೈಸ್, ಅಷ್ಟು ಚೆನ್ನಾಗಿ ಬಂತು. ನಾನು ಕೂಡ ಇಮ್ಯಾಜಿನ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಜಸ್ಟ್ ಎಕ್ಸ್ಪಿರಿಮೆಂಟ್ ಅಂತಲೇ ನಾನು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಿಮ್ಗೇನಾದರೂ ಟೈಮ್ ಇಲ್ಲ, ಸೊ ಬರೀ ಅಕ್ಕಿದು ತಿಂದು ಬೋರ್ ಆಗಿದ್ದರೆ ಡೆಫಿನೆಟಾಗಿ ನೀವು ಇದನ್ನ ಟ್ರೈ ಮಾಡ್ಬೋದು. ನನ್ನ ಪ್ರಕಾರ ವಿತೌಟ್ ಫೇಲ್ ಅದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ದೋಸೆ ಕೂಡ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಸ್ವಲ್ಪ ಹೊತ್ತು ರುಬ್ಬಿ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಚಟ್ನಿ ಅಂತೂ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಚಟ್ನಿಗೆ ಕಡಲೆಬೀಜ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಡಲೆಬೀಜ ತೊಗೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ. ಹಾಕ್ಕೊಳ್ಳಿ. ಅಂದರೆ ಬರೀ ಕರಿಬೇವಿನ ಸೊಪ್ಪು ತಿನ್ನೋಕ್ಕಾಗಲ್ಲ ಅಲ್ವಾ, ಅದರಿಂದ ಮಕ್ಳಿಗೂ ಕೂಡ ಗೊತ್ತಾಗಲ್ಲ. ಸೊ ಅದರಿಂದ ಚಟ್ನಿಲಿ ಕರಿಬೇವಿನ ಸೊಪ್ಪು, ಯಾವುದೇ ಚಟ್ನಿ ಮಾಡಿದ್ರೂ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆನೂ ಕೂಡ ಇದೇ ಟೈಮಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು. ಸೊ ಇದನ್ನು ಹಾಕ್ಬಿಟ್ಟು ಒಂದು ಲೈಟಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಕಾಯಿ ಜಾರ್ಗೆ ಹಾಕಿಟ್ಕೊಂಡಿದ್ದೆ, ಹಸಿ ಕಾಯಿ. ಸೊ ಅದನ್ನು ಜೊತೆಗೇ ಇವಾಗ ನಾನೇನು ಹುರಿದಿಟ್ಟಿದ್ನಲ್ಲ ಕಡಲೆ ಬೀಜ, ಅದನ್ನು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನಿವಾಗ ದೋಸೆನೂ ಕೂಡ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ನಾನು ಫಸ್ಟ್ ದೋಸೆಗೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಕು ಅಂತಂದರೂ ಕೂಡ ಮಾಡ್ಕೊಬೋದು. ನಾನು ಫಸ್ಟ್ ದೋಸೆ ಅಲ್ವಾ, ಅದಕ್ಕೆ ಚಿಕ್ಕದಾಗಿ ಹಾಕಿದ್ದೀನಿ. ನೋಡಿ, ನಾನು ಬರುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ನೋಡ್ಬೋದು ಎಷ್ಟು ಬ್ರೌನ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ. ಬಟ್ ಇದು ಜಾಸ್ತಿ ಕ್ರಿಸ್ಪಿಯಾಗಿ ಬರಲಿಲ್ಲ. ಸ್ವಲ್ಪ ಸೆಟ್ ದೋಸೆ ಬರುತ್ತಲ್ಲ ಆ ಥರ ಬಂತು, ತುಂಬಾ ಚೆನ್ನಾಗಿತ್ತು. ಸೊ ಇದು ನೆಕ್ಸ್ಟ್ ದೋಸೆನೂ ಕೂಡ ತೋರಿಸ್ತೀನಿ. ನಾನು ಏನಕ್ಕೆ ಅಂದರೆ ಆನಿಯನ್ನ ಉಜ್ಜಿದೆ ಅಂತಂದರೆ ಪ್ಯಾನ್ಗೆ ಫಸ್ಟು ಬರುತ್ತೋ ಇಲ್ವ ಡೌಟ್ ಇತ್ತಲ್ಲ, ಅದಕ್ಕೋಸ್ಕರ ಮಾಡಿದೆ. ನೀವು ವಿತೌಟ್ ಆನಿಯನ್ ಸ್ಪ್ರೆಡ್ ಮಾಡಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ವಚ್ಚು ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂದ್ಲು. ಸರಿ ಅಂತ ಅಂದ್ಬಿಟ್ಟು ವಚ್ಚಿಗೆ ಇದನ್ನ ಎತ್ತಕ್ಕೆ ಕೊಟ್ಟೆ. ಏನು ಅದ್ರ ಜೊತೆ ಕುಸ್ತಿ ಮಾಡ್ತಿದ್ಲು ವಚ್ಚಿ. ಸೊ ನೋಡಿ ಹೆಂಗೆ ಹೊಡಿತಾ ಇದ್ಲು ಅಂತ. ಯಾಕೆ ವಚ್ಚಿ ಹಂಗೆ ಹೊಡಿತಾ ಇದೆಯಾ, ಅದಕ್ಕೇನು ಮಾಡ್ತು ಅಂತ ಅಂದ್ಬಿಟ್ಟು ಅಂತಿದ್ದೆ. ಸೊ ಏನಾದರೂ ಮಾಡು ಅಂತಂದರೆ ಸಿಂಪಲ್ ಕೆಲಸ ಏನಾದರೂ ಇದ್ದರೆ ಮಾಡ್ತಾಳೆ. ಸೊ ಹಾಗೆ ಈ ರೀತಿ ದೋಸೆ ಎಕ್ಸ್ಪೆರಿಮೆಂಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ನನಗೆ ನಗು ಬರ್ತಿದೆ ವಚ್ಚು ಹೊಡಿಯೋದು ನೋಡಿದರೆ. ಓ ಕ್ಯಾಮ್ರಾ ಇಟ್ಟಿದೆಯಾ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಏನು ಅನ್ಕೊತಾರೆ ಅವರು ಅಂತ. ಸೊ ಓಕೆ, ಸುಮ್ಮನೆ ಅವಳು ಒಂಥರ ಸುಮ್ಮನೆ ಏನೋ ಒಂದು ದೋಸೆ ಮಾಡ್ತಾರೆ, ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಖುಷಿ ಆಗ್ತಿತ್ತು. ಸೊ ಓಕೆ, ಇವತ್ತಿನ ಏನೋ ಅಂತಂದರೆ ಸಿಂಪಲಾಗಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಇವಾಗ ರಫಾಗಿ ಹೇಳ್ತೀನಿ, ನೀವೇನಾದರೂ ಟ್ರೈ ಮಾಡಬೇಕು ಅಂತಂದರೆ ಖಂಡಿತ ಟ್ರೈ ಮಾಡಿ. 1-2 ಕಪ್ಪಷ್ಟು ತೊಗೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಸಾಲ್ಟ್ ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದರೂ ನಡೆಯುತ್ತೆ. ಸ್ವಲ್ಪ ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಅಷ್ಟೇ ಸಿಂಪಲ್. ನಮಗಿನ್ನೇನು ಅಕ್ಕಿ ನೆನೆಸ್ಬೇಕು, ಉದ್ದಿನಬೇಳೆ ನೆನೆಸ್ಬೇಕು, ದೋಸೆ ಬರುತ್ತೋ ಇಲ್ವೋ ಅಂತ. ಇಡ್ಲಿ ಬಗ್ಗೆ ನಾನು ನೋಡಿಲ್ಲ, ಇಡ್ಲಿ ಬರುತ್ತೋ ಇಲ್ವೋ ನಾನು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಏನಾದರೂ ಟ್ರೈ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೊಂಥರ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಪ್ರತಿಯೊಬ್ಬರಿಗೂ ಒಂಥರ ತಲೆನೋವಾಗಿರುತ್ತೆ, ನನಗೂ ಕೂಡ. ಯಾಕಂದರೆ ಬಾಕ್ಸಿಗೆ ಏನು ಮಾಡೋದು ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ಆ ಥರ ಅನ್ನಿಸ್ತಾ ಇರ್ತೈತೆ. ಅದಕ್ಕೋಸ್ಕರ ಇದೊಂಥರ ಎಕ್ಸ್ಪೆರಿಮೆಂಟು, ಒಂಥರ ರೆಸಿಪಿ ಸಿಕ್ದಂಗೆ ಆಯಿತು. ನೀವು ಕೂಡ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೇನಾದರೂ ಮುಂಚೆನೇ ಗೊತ್ತಿತ್ತು ಅಂತಂದರೆ ನಿಮಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೊತ್ತಿತ್ತು ಅಂತ. ಸೊ ವಚ್ಚುಗೆ ಬ್ರೇಕ್ಫಾಸ್ಟ್ ಕೊಟ್ಟೆ, ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಾಯಿತು ಗೊತ್ತಾ, ತುಂಬ ದಿವಸದಿಂದ ನಾನು ಅಂದ್ಕೊಳ್ತಾ ಇದ್ದೆ ಒಂದು ಐಟಮ್ನ ತೊಗೊಳ್ಬೇಕು ಅಂತ. ಫೈನಲಿ ತೊಗೊಂಡೆ. ಅದೇ ಇದು, ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಪ್ರತಿಯೊಬ್ಬರು ಕೂಡ ಇಂಡಸ್ ವ್ಯಾಲಿಲಿ ತೊಗೊಳ್ತಾರೆ ಈ ಕಾಸ್ಟ್ ಐರನ್ ಪ್ಯಾನು ಅಂತಂದರೆ. ಫಸ್ಟು ಅಲ್ಲ, ಯೂಟ್ಯೂಬರ್ಸಿಂದನೇ ಆಗಿರ್ಬೋದು, ಅಥವಾ ಗೊತ್ತಿಲ್ಲ ಕ್ವಾಲಿಟಿ ಹೇಗಿದೆ ಅಂತಂದ್ಬಿಟ್ಟು. ಸೊ ನಾನು ಇಂಡಸ್ ವ್ಯಾಲಿಲಿ ನೋಡಿದೆ, ನನಗೆ ತುಂಬಾ ಪ್ರೈಸ್ ಹೈ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬೇರೆ ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ. ನಿಜವಾಗ್ಲೂ ಗೈಸ್, ನನಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಯಾವ ಥರ ಇದೆ ನನಗೆ ಗೊತ್ತಿಲ್ಲ.
ಜೆನ್ಯೂನ್ಲಿ ನನಗೆ ಗೊತ್ತಿಲ್ಲ ಯಾವ ಥರ ಇದೆ ಅಂತಂದ್ಬಿಟ್ಟು. ಬಟ್ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಸೊ ನನಗೆ ಬಜೆಟಲ್ಲೂ ಸಿಕ್ತು. ನನಗೆ ಎಷ್ಟು ಬಜೆಟ್ ಇದೆ ನನಗೆ ಖರ್ಚು ಮಾಡೋಕ್ಕಾಗುತ್ತೆ ಆ ಬಜೆಟಲ್ಲಿ ಸಿಕ್ತು. ಕ್ವಾಲಿಟಿ ವಾಸ್ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಕ್ವಾಂಟಿಟಿ ಇದು ಬಂದ್ಬಿಟ್ಟು 3 kg ಅಷ್ಟು, ಅಂದರೆ 3 ಲೀಟರ್ಸ್ ಅಷ್ಟಿದು. 3 ಲೀಟರ್ಸು 3.5 ಅಂದ್ಕೊಳ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿರೋದು ಬಂದು ಫ್ಲಿಪ್ಕಾರ್ಟಲ್ಲಿ. ಈ ಪ್ಯಾನ್ಗೋಸ್ಕರನೇ ನಾನು ತೊಗೊಂಡಿದ್ದು. ಆಮ್ಲೆಟ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ಯಾನ್, ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ. ಯೂಸ್ ಮಾಡೋ ಎಷ್ಟು ವೆಯ್ಟ್ ಇದೆ ಅಂತಂದರೆ, ನಾನು ಯೂಶ್ವಲಿ ಫಸ್ಟು ನೋಡಿರೋ ಬ್ರ್ಯಾಂಡ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಅವ್ರದ್ದೇ. ಯಾಕಂದರೆ ತುಂಬ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ. ಸೊ ರಿವ್ಯೂಸು ಚೆನ್ನಾಗೇ ಇತ್ತು, ಬಟ್ ಇದ್ರ ರಿವ್ಯೂಸು ಅದಕ್ಕೂ ತುಂಬಾ ಚೆನ್ನಾಗಿತ್ತು. ನೋಡೋಣ ಅಂದ್ಬಿಟ್ಟು ಇದು ನಿಮಗೆ ಡೈರೆಕ್ಟಾಗಿ ನಾನು ತೋರಿಸ್ಬೇಕಾದ್ರೆ ಈ ಥರ ಇದೆ. ಬಟ್ ನಿಜವಾಗ್ಲೂ ಗೈಸ್ ಇದು ತುಂಬಾ ದೊಡ್ಡ ತವ. ನಿಮಗೆ ದೊಡ್ಡ ಮಸಾಲೆ ದೋಸೆ ಬರುತ್ತಲ್ಲ ಆ ಥರ ಮಾಡ್ಕೊಬೋದು, ಅಷ್ಟು ದೊಡ್ಡ ತವ. ಇದೊಂದು ಫ್ರೀ ಗಿಫ್ಟು ನಮ್ಗೆ. ಆಬ್ವಿಯಸ್ಲಿ ಫ್ರೀ ಗಿಫ್ಟ್ ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತಲ್ವ. ಸೊ ಇದೊಂದು ಫ್ರೀ ಗಿಫ್ಟು. ಸೊ ನಿಜವಾಗ್ಲೂ ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ಇದು. ಎಷ್ಟು ನನಗೆ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನನ್ನ ವಾಯ್ಸಲ್ಲೇ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತಂದ್ಬಿಟ್ಟು. ಇದ್ರ ಬ್ರ್ಯಾಂಡು ನಾನು ಮರ್ತೋಗಿದ್ದೀನಿ ನಿಮಗೆ ಹೇಳ್ತೀನಿ ನಾನು ನಿಮಗೆ. ಸೊ ಎಲ್ಲ ಇದ್ರ ಮೆನ್ಷನ್ ಮಾಡ್ತೀನಿ ಇದರಲ್ಲಿ ಎಲ್ಲಾದರೂ ಒಂದು ಈ ಬ್ರ್ಯಾಂಡ್ ಏನು ಅಂತಂದ್ಬಿಟ್ಟು. ಈ ಪ್ಯಾನ್ ಅಂತೂ 3 ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನಾನು 2ನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಇದು ದೋಸೆ ಪ್ಯಾನ್ ಬಂದ್ಬಿಟ್ಟು ನಂಗೆ ದೋಸೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಇದನ್ನೆಲ್ಲ ಕ್ಲೀನಾಗಿ ಸೀಸ್ನಿಂಗ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಬಟ್ ನಮಗೆ ಒಂದು ಸ್ವಲ್ಪ ಡೌಟ್ ಇರುತ್ತಲ್ವ, ಇದು ಚೆನ್ನಾಗಿರುತ್ತೋ ಇಲ್ವೋ, ಸ್ಮೆಲ್ ಇರುತ್ತೇನೋ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದನ್ನು ನೀಟಾಗಿ, ಹುಣಸೆಹಣ್ಣಲ್ಲ, ಬೇಕಿಂಗ್ ಸೋಡಾ ಅದನ್ನು ಹಾಕ್ಬಿಟ್ಟು, ಇಲ್ಲ ಅಕ್ಕಿ ಹಿಟ್ಟು ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಹಾಕಿ ನೀಟಾಗಿ ಉಜ್ಜಿಬಿಟ್ಟು, ಅದಾದಮೇಲೆ ನಾನು ಇವಾಗ ಕ್ಲೀನಾಗಿ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲಾಗಿ ಸ್ಕ್ರಬ್ಬರ್ ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ರಫ್ ಆಗಿದ್ರು, ಸಾಫ್ಟ್ ಆಗಿದ್ರು, ಯಾವ ಥರ ಇದ್ದರೂ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದೇನಾದರೂ ಆಗಿದೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಇದು ರೆಸ್ಟ್ ಆಗುತ್ತಲ್ಲ ಅಂತಂದ್ಬಿಟ್ಟು ನನಗೂ ಕೂಡ ಆ ಥರನೇ ಅನ್ನಿಸ್ತಿತ್ತು. ಬಟ್ ಏನು ಗೊತ್ತಾ, ನಾವು ಫ್ರೈಡ್ ರೈಸು ಮತ್ತು ಎಗ್ ರೈಸು ಆ ಥರ ಏನಾದರೂ ರೈಸ್ ಐಟಮ್ಸ್ ಮಾಡಿದಾಗ ನಿಜವಾಗ್ಲೂ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಗೈಸ್. ನಾನು ಇದರಲ್ಲೂ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಸೊ ಫಸ್ಟು ನಾರ್ಮಲ್ ಆಗಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು, ಸೊ ಡಿಶ್ ವಾಷರಲ್ಲಿ ಇವಾಗ ನಾನು ಅಕ್ಕಿ ಹಿಟ್ಟೇನಿದೆ ಅದನ್ನು ನೀಟಾಗಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಫಸ್ಟ್ ಟೈಮೇ ಅಲ್ವಾ, ಒನ್ ಟೈಮ್ ನಾವು ಈ ಥರ ಮಾಡೋದು ಅಷ್ಟೇ, ಮತ್ತೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಅದನ್ನು ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ನೀಟಾಗಿ ಉಜ್ಜಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ನಮ್ಮ ಸೀಸ್ನಿಂಗ್ ಅಂತೂ ರೆಡಿ ಆಗುತ್ತೆ. ಸೊ ಸೇಮ್ ಎಲ್ಲ ಪಾತ್ರೆನೂ ಕೂಡ ಸೇಮ್ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ. ನಾನು ಕೂಡ ಇದನ್ನು ಸೀಸ್ನಿಂಗ್ ಬಗ್ಗೆ ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಅದರಿಂದ ನೀಟಾಗಿ ಸ್ಕ್ರಬ್ಬಿಂಗ್ ಆಗುತ್ತೆ ಅನ್ನೋ ರೀಸನಿಂದ ಅಷ್ಟೇ. ನಿಮ್ಗೆ ಬೇಡ ಅಂದರೆ ಬೇಕಿಂಗ್ ಸೋಡಾನು ಕೂಡ ಹಾಕ್ಕೋಬೋದು. ನಾನು ಆಮೇಲೆ ಸ್ಮೆಲ್ ಬರುತ್ತೆ ಅಂತಂದರೆ ಮಾತ್ರ ಅಕ್ಕಿ ಹಿಟ್ಟು ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀಟಾಗಿ ಉಜ್ಜಿ ವಾಶ್ ಮಾಡ್ಕೊಬೇಕು. ನನಗೆ ಈ ಪ್ಯಾನ್ ಅಂತೂ ತುಂಬಾ ಇಷ್ಟ ಆಯಿತು ಗೈಸ್. ಈ ಪ್ಯಾನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಟೇಸ್ಟ್ ಹೆಂಗಿತ್ತು ಅಂತ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆಯಿತಾ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯಿತು ನನಗೆ. ಇಂಡಸ್ ವ್ಯಾಲಿ ತೊಗೊಂಡಿದ್ರು ಗೊತ್ತಿಲ್ಲ ಕ್ವಾಲಿಟಿ ಬಗ್ಗೆ, ಈ ಕ್ವಾಲಿಟಿ ನಂಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನಿಮಗೆ ಎಷ್ಟು ಪ್ರೈಸಿಗೆ ಬಂತು ಅಂದರೆ 1500 ರುಪೀಸ್. ಆಫರಲ್ಲಿ ನನಗೆ ಒಂದು ಸ್ವಲ್ಪ ಕಾಯಿನ್ಸ್ ಇತ್ತು, ಅದರಿಂದ 1800 ರುಪೀಸ್ ಇತ್ತು, 1500 ರುಪೀಸಿಗೆ ಬಂತು ನನಗೆ ಪ್ರೈಸ್ಗೆ. ನೆಕ್ಸ್ಟ್ ಇಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದಾದಮೇಲೆ ಈಗ ಸೀಸ್ನಿಂಗ್ ಇನ್ನೊಂದು ಸ್ವಲ್ಪ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಈ ರೀತಿ ಮಾಡಬೇಕು ಅಷ್ಟೇ, ನೀವು ಮತ್ತೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಸ್ವಲ್ಪ ಪ್ಯಾನ್ ಏನಿದೆ ಹೀಟ್ ಆಗಿದೆ ಆದಮೇಲೆ ನಮಗೆ ಇದ್ರ ಮೇಲೆ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ಳೋದು. ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಅಡುಗೆ ಮಾಡಿದ್ರು ನಿಮ್ಗೆ ಏನು ರಸ್ಟ್ ಹಿಡಿಯುತ್ತೆ ಅನ್ನೋ ಪ್ರಾಬ್ಲಮ್ ಇರೋದೇ ಇಲ್ಲ. ಸೊ ನೀರೇನು ಎಕ್ಸಸ್ ನೀರಿದೆಯಲ್ಲ ಅದನ್ನೆಲ್ಲ ಕೂಡ ಒರೆಸ್ಬಿಟ್ಟು ನಿಮ್ಗೆ ನೋಡ್ತಿರ್ಬೋದು ಪಕ್ಕದಲ್ಲೇ ನೀಟಾಗಿ ಯಾವ ರೀತಿ ಬಿಸಿ ಆಗ್ತಿದೆ ಅಂತಂದ್ಬಿಟ್ಟು. ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಫಸ್ಟ್ ಟೈಮ್ ಈ ಥರ ಮಾಡಿ. ಯಾಕಂದರೆ ನಮಗೆ ಏನಕ್ಕೆ ಯೂಶ್ವಲಿ ಜಾಸ್ತಿ ಈ ಥರ ಕಾಸ್ಟ್ ಐರನ್ ಯೂಸ್ ಮಾಡಲ್ಲ ಅಂತಂದರೆ, ನಾವು ಫುಡ್ನ ಮತ್ತೆ ರೀಹೀಟ್ ಮಾಡೋಕ್ಕಾಗಲ್ಲ, ಈ ಪ್ಯಾನಲ್ಲೇ ರೀಹೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ರೀಹೀಟ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದರಿಂದ. ಆಮೇಲೆ ಮಾಡಿದ ತಕ್ಷಣ ಕ್ಲೀನಾಗಿ ಬೇರೆ ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡಿ ಮತ್ತೆ ಸೀಸನಿಂಗ್ ಮಾಡಿಡಬೇಕು. ಸೀಸನಿಂಗ್ ಅಂತಂದರೆ ಬೇರೆ ಥರ ಏನೂ ಇಲ್ಲ. ಸೊ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟು ಪ್ರೋಸೆಸ್ ಅಷ್ಟೇ. ನನಗೆ ಸ್ವಲ್ಪ ಏನಾದರೂ ಬ್ಲ್ಯಾಕ್ನೆಸ್ ಇರುತ್ತೇನೋ ಅನ್ನೋ ರೀಸನಿಂದ ಇಷ್ಟು ಐಟಮ್ ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದೇ ಪ್ಯಾನ್ಗೆ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಮೆಲ್ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ಅಂತ. ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡಿಲ್ವಲ್ಲ ಅದರಿಂದ.
ಸೊ ನಾವು ಪ್ರತಿ ಸತಿ ಅಡುಗೆ ಮಾಡಿದಾಗ ಸೀಸನಿಂಗ್ ಮಾಡಿ ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಡ್ರೈಯಾಗಿ ಅದೇ ರೀತಿ ಇಟ್ಬಿಟ್ರೆ ಮೇಲ್ಗಡೆ ನಮಗೆ ತುಕ್ಕಿಡ್ದಂಗೆ ರೆಸ್ಟ್ ಆಗುತ್ತಲ್ಲ, ಆ ಥರ ಆಗುತ್ತೆ. ಸೊ ಅದೊಂದಷ್ಟೇ. ಟೇಸ್ಟ್ ವೈಸು ಪ್ರತಿಯೊಂದು ಅಡುಗೆನೂ ನಿಮ್ಗೇನಾದ್ರು ಪೊಟ್ಯಾಟೊ ಫ್ರೈ ಮಾಡಬೇಕು, ದೊಂಡೆಕಾಯಿ ಫ್ರೈ ಮಾಡಬೇಕು, ಸೊಪ್ಪಿನ ಫ್ರೈ ಮಾಡಬೇಕು ಅಂದರೆ ಇದ್ರಲ್ಲಿ ಮಾಡಿದಾಗ ನಿಮಗೆ ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ನಿಜವಾಗ್ಲೂ ಅದಕ್ಕೋಸ್ಕರನಾದರೂ ತೊಗೊಬೋದು. ಆಮೇಲೆ ಆಬ್ವಿಯಸ್ಲಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ. ಇದು ಪ್ರತಿ ಸತಿ ವಾಶ್ ಮಾಡಿ ನಾವು ನಾನ್ ಸ್ಟಿಕ್ಕು, ನಾರ್ಮಲ್ ಸ್ಟೀಲ್ ಪಾತ್ರೆ ಇಟ್ಟಂಗೆ ಇಡೋಕ್ಕಾಗಲ್ಲ. ಅದರಿಂದ ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ. ಅಷ್ಟನ್ನು ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಲ್ಲ ಅದನ್ನೆಲ್ಲ ತೆಗೆದು ಇನ್ನೊಂದು ಬಾಣಲಿಗೆ ಹಾಕ್ಬಿಟ್ಟು ಒಂದೇ ಈರುಳ್ಳಿನೇ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಪ್ಯಾನ್ನ ನೀಟಾಗಿ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ 1 ಮಂತ್ವರೆಗೂ ಏನೂ ಆಗಲ್ಲ. ಯಾಕಂದರೆ ನೀವು ರಿಪೀಟೆಡ್ ಯೂಸ್ ಮಾಡ್ತಾ ಇರ್ತೀರ, ಮತ್ತೆ ಸೀಸನಿಂಗ್ ಮಾಡೇ ಮಾಡ್ತಿರ್ತೀರ ಅದರಿಂದ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ದೋಸೆ ತವ. ಸೊ ಬಟ್ ದೋಸೆ ಚೆನ್ನಾಗಿ ಬರಲಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ. ಯಾಕೆ ಅಂತಂದರೆ ನಾನು ಮಾರ್ನಿಂಗು ಏನದು ರವೆ ಮತ್ತು ಇದು ಸೋಕ್ ಮಾಡಿಟ್ಟಿದ್ನಲ್ಲ, ದೋಸೆ ಮಾಡಿದ್ನಲ್ಲ ಬೆಳಗ್ಗೆ ಮಾರ್ನಿಂಗು, ಅದನ್ನು ಮಾಡಿದೆ. ಬಟ್ ದೋಸೆ ಅಂತೂ ಬರಲೇ ಇಲ್ಲ ಗೈಸ್. ಒಂದು ದೋಸೆ ಅಂತೂ ಫಸ್ಟ್ ದೋಸೆ ಅಂತೂ ಬರಲಿಲ್ಲ. ಸೆಕೆಂಡ್ ದೋಸೆ ಓಕೆ ಓಕೆ ಅನ್ನೋ ಥರ ಬಂತು. ಸೊ ಯಾಕೆ ರೀಸನ್ನು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಆನಿಯನ್ ಸ್ಪ್ರೆಡ್ ಮಾಡಿ ಕೂಡ ನೋಡಿದೆ, ಬರಲೇ ಇಲ್ಲ ಗೈಸ್, ಗೊತ್ತಿಲ್ಲ. ಸೊ ನೋಡಬೇಕು, ನಾನು ಈ ಥರ ಸ್ಪ್ರೆಡ್ ಮಾಡಿಕ್ಕೆ ಏನಾದರೂ ಬರಲಿಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಯಾವ ರೇಂಜಲ್ಲಿತ್ತು ಅಂತಂದರೆ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಒಂದು ಏನು ಸಾರಿ ಮಸಾಲೆ ದೋಸೆ ಸಿಗುತ್ತಲ್ವ ಆ ಥರ ಬರುತ್ತೆ ಅನ್ನೋ ಥರ ನನ್ನ ಫೀಲಿಂಗ್ ಇತ್ತು. ಬಟ್ ಅದೆಲ್ಲ ಹೋಯ್ತು, ಗೊತ್ತಿಲ್ಲ ಯಾಕೆ ಬರಲಿಲ್ಲ ಅಂತ. ಬಟ್ ಇದುವರೆಗೂ ನಾನು ಈ ದೋಸೆ ಪ್ಯಾನ್ ಅಂತೂ ನಾನು ಯೂಸ್ ಮಾಡಿಲ್ಲ. ಸೊ ಚಪಾತಿಗೆ ಯೂಸ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು. ಯಾಕಂದರೆ ನಮಗೆ ನಾನ್ ಸ್ಟಿಕ್ಕಲ್ಲಿ ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತಲ್ಲ. ಸ್ವಲ್ಪ ಆ ಥರ ಆ ಕಡೆ ಈ ಕಡೆ ಆದಾಗ ನಮ್ಗೆ ಮತ್ತೆ ಯೂಸ್ ಮಾಡಬೇಕು ಅನ್ಸಲ್ಲ. ಯೂಸ್ ಮಾಡಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ. ಯಾವ ಥರ ಯೂಸ್ ಮಾಡಿದ್ರೆ ದೋಸೆ ಬರುತ್ತೆ ಅಂತ. ಈ ದೋಸೆ ಬಂದಿಲ್ಲ ನೋಡ್ಬೇಡಿ, ಕುಕ್ ಆಗಿಬಿಟ್ಟು ಈ ಥರ ಬಂತು. ಸೊ ಏನು ಮಾಡಲಿ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸ್ ರಾಂಗ್ ಆಯಿತು. ಸೊ ಈ ಥರ ಬಂತು ದೋಸೆ. ಯಾಕೆ ಏನು ಅಂತ ನನಗೆ ಈ ಪ್ಯಾನ್ ಅಂತೂ ಯೂಸ್ ಮಾಡೋದೇ ಬಿಟ್ಟಿದ್ದೀನಿ. ಚಪಾತಿಗೆ ಯೂಸ್ ಮಾಡ್ತೆ. ಚಪಾತಿ ಯೂಸ್ ಮಾಡಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಒಂದು ಸ್ವಲ್ಪ ಮಕ್ಕಳಿಗೆ ಕ್ರಿಸ್ಪಿಯಾಗಿ ಚಪಾತಿ ದೋಸೆ ಬಂದರೆ ಚೆನ್ನಾಗಿರುತ್ತಲ್ಲ, ಆ ಥರ ಬಂತು. ನಿಮ್ಗೇನಾದರೂ ರೋಲ್ ಮಾಡಬೇಕಾದ್ರೆ, ನೀವು ಚಪಾತಿ ಮಾಡಬೇಕು ಅಂತಂದರೆ ಈ ಥರ ಐರನ್ ತವಾದಲ್ಲಿ ಮಾಡಿದಾಗ ಕ್ರಿಸ್ಪಿಯಾಗಿ ಲೇಯರ್ ಮೇಲ್ಗಡೆ ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ ರೋಲ್ಸಲ್ಲಿ ಆ ಥರ. ಸೊ ಇದು ಬರಲೇ ಇಲ್ಲ. ಸೆಕೆಂಡ್ ದೋಸೆ ಮಾಡ್ತಾಯಿದ್ದೀನಿ ಮತ್ತೆ. ನಾವು ಬಿಡಲ್ಲ ಅಲ್ವಾ ಹೆಣ್ಮಕ್ಳು, ತೊಗೊಂಡಿದ್ದೀವಿ ಈ ಪ್ಯಾನ್ನ ವೇಸ್ಟ್ ಮಾಡೋದು ಬೇಡ ಅನ್ನೋ ರೀಸನ್ನಿಂದ ಇನ್ನೊಂದು ದೋಸೆ ಬೇರೆ ಹಾಕ್ತೆ. ಇನ್ನೊಂದು ದೋಸೆ ಓಕೆ ಥರ ಬಂತು. ಇದು ಮಜ್ಜಿಗೆ ಮತ್ತು ರವೆಯಿಂದ ಬರಲಿಲ್ವೋ ಅಥವಾ ಏನಕ್ಕೆ ಬರಲಿಲ್ವೋ ನನಗಂತೂ ಐಡಿಯಾ ಇಲ್ಲ. ಏನು ರವೆ ಅಂಟ್ಕೊಳ್ಳುತ್ತಾ ಗೊತ್ತಿಲ್ಲ, ಅಂದರೆ ಕಾಸ್ಟ್ ಐರನ್ಗೆ ಅಂಟ್ಕೊಳ್ಳುತ್ತಾ. ನಾನ್ ಸ್ಟಿಕ್ಕಲ್ಲಿ ಯೂಶ್ವಲಿ ಬರುತ್ತೆ. ಸೊ ಇದಕ್ಕೇನಕ್ಕೆ ಬರಲಿಲ್ವೋ ಗೊತ್ತಿಲ್ಲ ಫೈನಲಿ. ಸೊ ಇನ್ನೇನು ಬಿಡೋದು ಬೇಡ ಅಂತಂದ್ಬಿಟ್ಟು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಮತ್ತೆ. ಇದು ಓಕೆ ಥರ, ಅಂದರೆ ಜಾಸ್ತಿ ಸ್ಪ್ರೆಡ್ ಮಾಡಿಬಿಟ್ಟೆ ಅಲ್ವಾ ಆವಾಗಲೇ ದೋಸೆ. ಇದು ನಾರ್ಮಲಾಗಿ ಇಷ್ಟೇ ಚಿಕ್ಕದಾಗಿ ಹಾಕೋಣ ಅಂತಂದ್ಬಿಟ್ಟು ಚಿಕ್ಕದಾಗಿ ಹಾಕಿದೆ. ನಾನು 2 ದೋಸೆ ಅಷ್ಟು ಹಿಟ್ಟನ್ನ ಮಿಕ್ಕಿಸ್ಕೊಂಡಿದ್ದೆ. ಯಾಕೆ ಕೇಳಿ, ನಿಮ್ಗೆ ತೋರ್ಸೋಕ್ಕೋಸ್ಕರ ಅಂತಂದ್ಬಿಟ್ಟು. ಯಾಕಂದರೆ ಈ ಪ್ರಾಡಕ್ಟ್ ಬಂತಲ್ಲ ಇವತ್ತು. ಸೊ ಓಕೆ ಥರ ಬಂತು. ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು, ಕ್ರಿಸ್ಪಿಯಾಗಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ ಬರಲಿಲ್ಲ, ಬಂತು, ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ಅಂತೂ. ಇದನ್ನು ಬ್ರ್ಯಾಂಡ್ ಮೆನ್ಷನ್ ಮಾಡ್ತೀನಿ ನಿಮಗೂ ಕೂಡ. ನಿಮ್ಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡಿ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಸೆಕೆಂಡ್ ಪ್ಯಾನ್ ಅಂತೂ ನಂಗೆ ತುಂಬಾ ಇಷ್ಟ. ಸೊ ದೋಸೆ ಯಾವ ರೀತಿ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೆ ಎಕ್ಸ್ಪೆರಿಮೆಂಟ್ ವೀಡಿಯೋ ಜೊತೆ ನಾಳೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ಒಳ್ಳೆ ವ್ಲಾಗ್ ಜೊತೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.